ಇಲ್ಲ ಈಗ ಅಭಿಪ್ರಾಯ ತಗೋಬೇಕಲ್ಲ, ಎಲ್ಲ ಹಿಂದೂಗಳು ಒಂದಾಗಬೇಕು. ಬೇಡ, ಬಿ ಜೆ ಪಿ ಒಳಗಿರೋವಂಥವ್ರು ಕಾಂಗ್ರೆಸ್ ಜೋಡ ಅಡ್ಜಸ್ಟ್ಮೆಂಟ್ ಅದಾರ. ವಿಜೇಂದ್ರ ನೇತೃತ್ವದಾಗ ರಾಜ್ಯದ ಹಿಂದೂಗಳಿಗೆ ನ್ಯಾಯ ಸಿಗುವುದಿಲ್ಲ. ಯಾಕಂದ್ರೆ ಅವ್ನು ಬಾಯಿನೇ ತೆರೀದಿಲ್ಲಲ್ಲ. ಕೆ ಜಿ ಹಳ್ಳಿ, ಡಿ ಜೆ ಹಳ್ಳಿಯಾಗ, ಹುಬ್ಬಳ್ಳಿ ಇದಾದಾಗ ಏನೂ ಆ್ಯಕ್ಷನ್ ಮಾಡಲಿಲ್ಲಲ್ಲ. ಹೀಗಾಗಿ ನೋಡಿ, ಜಮೀರ್ ಅಹಮದ್ ಖಾನ್ 2346 ಕೋಟಿ ರೂಪಾಯಿ GST ಹೊರಗೆ ಬಂದಿತ್ತು. ಏನಾರ ಪ್ರತಿಕ್ರಿಯೆ ಐತೆ ಬಿ ಜೆ ಪಿ ಅಧ್ಯಕ್ಷನ ವಿಜೇಂದ್ರನ? ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ ವಿಜೇಂದ್ರ ಮೆಟ್ರೋ ಸ್ಟೇಷನ್ವರೆಗೆ ಏನು ನಡ್ಕೋತ ಬಂದು ಏನು ಸೈಕಲ್ ಮ್ಯಾಗ ಬಂದಪ್ಪ? ಇದನ್ನ ಆ ಟಿ ವಿಯವರು ಬರೀದಿಲ್ಲ. ರಾಜ್ಯ ಕಂಡಂಥ ಶ್ರೇಷ್ಠ ನಾಯಕ ವಿಜೇಂದ್ರ ಅದು ಹೊಡಿತಾರ. ಮೆಟ್ರೋಕ್ಕೆ ಹೆಂಗೆ ಬಂದ? ಎಲ್ಲ ವಿಡಿಯೋಗಳನ್ನ ಎಲ್ಲಿದಿಂದ ಮೆಟ್ರೋ ಸ್ಟೇಷನ್ನಿಂದ ಆ ಮನೆಯಿಂದ ಬಂದಿದ್ದು ಯಾಕೆ ವಿಡಿಯೋ ಕಾರಣ ಆಗಲಿಲ್ಲ? ಮುಂದೆ ಇಳಿದ ಮ್ಯಾಗ ಟಿಕೆಟ್ ಸ್ವಂತ ತೊಗೊಂಡ. ಮೊಬೈಲ್ದಾಗ ಟಿಕೆಟ್ ಸಿಗ್ತೈತೆ ರೀ. ಇವೆಲ್ಲ ನಾಟಕ ಯಾಕೆ ಮಾಡಬೇಕು? ಆನ್ಲೈನ್ದಾಗ ನೀವೇನು ಮೆಟ್ರೋಕ್ಕೆ ನೀವೇನು ಹೋಗಲ್ಲಿ ಫಾಳೆ ಹಚ್ಚಿ ನೆತ್ತು ನಾಟಕ ಹೊಡೆದ್ರೆ ಏನಾಗೋದಿಲ್ಲ. ನೇರವಾಗಿ ಟಿಕೆಟ್ ತೊಗೊಂಡ್ಮ್ಯಾಗ ಒಳಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಒಳಗೆ ಹೋದ್ಮ್ಯಾಗ ಎಲ್ಲ ಫೈಲ್ಗಳು ಹಿಂಗೆ ಅಧ್ಯಯನ. ಇಳಿದು ಹೋಗೋದು, ಮುಂದೆ ಇಳಿದು ಹೆಂಗೆ ಹೋದಪ್ಪ? ನಡ್ಕೋತೋದ. ಅಲ್ಲಿ ಪೆಟ್ರೋಲ್ ಕಾರ್ ಬಂದಿರಲಿಲ್ಲ. ನಾ ದೇಶದ ಪ್ರಧಾನಮಂತ್ರಿಗೂ ವಿನಂತಿ ಮಾಡ್ಕೋತೀನಿ, ನಿಮ್ಮ ಸುರಕ್ಷತೆ ಭಾಳ ಅವಶ್ಯ ಇದೆ. ನಿಮ್ಮ ಸೆಕ್ಯೂರಿಟಿ ಏನಿದೆಯಲ್ಲ, ಈ ದೇಶಕ್ಕೆ ನೀವು ಇನ್ನೂ 10 ವರ್ಷ ಪ್ರಧಾನಮಂತ್ರಿ ಆಗಬೇಕಾಗಿದೆ. ಯಾಕಂದ್ರೆ ಭಾರತ ಇವತ್ತು ನಿಮ್ಮ ನೇತೃತ್ವದಲ್ಲಿ ಭಾಳ ಅಭಿವೃದ್ಧಿ ಹೊಂದ್ತಾ ಇದೆ. ಅದಕ್ಕೆ ನೀವು ನಮ್ಮ ದೇಶದ ಜನರಿಗೆ ಕರೆ ಕೊಡ್ರಿ, ಅದು ನಿಮ್ಮ ಸೆಕ್ಯೂರಿಟಿ ಕಡಿಮೆ ಮಾಡ್ಕೋಬೇಡ್ರಿ. ಈಗ ಯೋಗಿ ಆದಿತ್ಯನಾಥ್ರು ಟಾರ್ಗೆಟ್ನಾಗ ಅದಾರ, ಅಮಿತ್ ಶಾ ಅವರು ಟಾರ್ಗೆಟ್ನಾಗ ಅದಾರ, ನಮ್ಮ ಪ್ರಧಾನಮಂತ್ರಿಗಳು ಈ ಭಯೋತ್ಪಾದಕ ಟಾರ್ಗೆಟ್ನಾಗ ಅದಾರ. ಸೆಕ್ಯೂರಿಟಿ ಯಾವುದೂ ಲ್ಯಾಪ್ಸ್ ಮಾಡ್ಕೋಬೇಡ್ರಿ. ನಿಮ್ಮ ಜೀವ ನಮ್ಮ ಸಲಾಗಬೇಕಾಗಿದೆ. ಭಾರತೀಯರಿಗಾಗಿ ನರೇಂದ್ರ ಮೋದಿಯವ್ರು ಬೇಕಾಗಿದೆ. ಅದಕ್ಕೆ ನಿಮ್ಮ ಸೆಕ್ಯೂರಿಟಿ ಹೆಚ್ಚು ಮಾಡ್ಕೊರಿ. ಇನ್ನು ನಮಗೆ ಹೇಳ್ರಿ, ಇನ್ನು ಕಡಿಮೆ ಮಾಡಿರಪ್ಪ, ಇದು ಮಾಡಿರಿ, ನಾವು ಮಾಡ್ತೀವಿ. ಅದು ನಿಮ್ಮನ್ನು ಕಳ್ಕೊಳಕ್ಕೆ ನಾ ತಯಾರಿಲ್ಲ. ಇಲ್ಕಂದ್ರೆ ನೀವು ಹಂಗೆ ಮಾಡೋದ್ರಿಂದ ಇವ್ರು ನಾಟಕ ಚಾಲು ಮಾಡ್ತಾರೆ. ಮೆಟ್ರೋದಲ್ಲಿ ಪ್ರಯಾಣ ಇವತ್ತು ಎದ್ರಾಗ ಹೋಗ್ಯಾನ್ರಿ, ಇವತ್ತಿನ ಬರಬೇಕಲ್ಲ ಫೋಟೋ, ಬರಬೇಕೇ ಇಲ್ಲ? ಬರೇ ಮೆಟ್ರೋದಲ್ಲಿ ಹೋದ್ರೆ ನೀನು ಹೊಡೆದ್ರಿ. ಈ ತಳಗೆ ಕಮೆಂಟ್ಸನ್ನು ನೋಡ್ಬೇಕಲ್ಲ ನೀವು. ಅಲ್ಲಿ ಕೂತೋರು ಹೆಡ್ಗಳು, ನಿಮ್ಮ ಹೆಡ್ಗಳು ಏನು ಅದಾರಲ್ಲ, ಅವ್ರು ತಳಗೆ ನೋಡ್ಬೇಕು. ಅರೆ ವಾ, ನಾಟಕ ಕಂಪ್ನಿ ತಳಗೆ ದಿನ ಮಾಡೋ ತಿಮ್ಮಣ್ಣ, ಇವತ್ತು ಯಾಕೆ ಮಾಡಿ ವಿಜಯಪ್ಪ ಅಂತ ಕೇಳ್ತಾರೆ. ನೀ ರಗಡಿ ಹೀಗೆ ಲೂಟಿ ಮಾಡಿದ್ ಕೇಳ್ತಾರೆ. ಅಂಥವ್ರ ಅಧ್ಯಕ್ಷತೆ ಮಾಡೋದು ತಪ್ಪಲ್ಲ. ಅದಕ್ಕೆ ನಾವು ಪರ್ಯಾಯ ಶಕ್ತಿ ಕರ್ನಾಟಕದಲ್ಲಿ ಮಾಡ್ತಾಯಿದ್ವಿ. ಎಲ್ಲ ಹಿಂದೂಗಳನ್ನ ತೊಗೊಂಡು ಇವತ್ತು MB ಪಾಟೀಲ್ರು ಏನು ಆಶಯ ವ್ಯಕ್ತಪಡಿಸಿದ್ದಾರೆ. ಅವ್ರ ಆಶಯ ಅಂತ 2028ಕ್ಕೆ ನಾನು ರಾಜ್ಯಸಭೆಯಲ್ಲಿ ಮುಖ್ಯಮಂತ್ರಿ ಆಗ್ತೀನಿ. ನಾನು ಎದುರಿಗೆ ಪಾಪ ವಿರೋಧ ಪಕ್ಷದ ನಾಯಕರಾಗಿ ಶ್ರೀ MB ಪಾಟೀಲ್ ಇರ್ತಾರೆ. ಭಾಳ ನೋವಿನಿಂದ ಇಲ್ಲ, ಈಗ ಅಭಿಪ್ರಾಯ ತಗೋಬೇಕಲ್ಲ, ಎಲ್ಲ ಹಿಂದೂಗಳು ಒಂದಾಗಬೇಕು. ಬೇಡ, ಬಿ ಜೆ ಪಿ ಒಳಗಿರೋವಂಥವ್ರು ಕಾಂಗ್ರೆಸ್ ಜೋಡ ಅಡ್ಜಸ್ಟ್ಮೆಂಟ್ ಅದಾರ. ವಿಜೇಂದ್ರ ನೇತೃತ್ವದಾಗ ರಾಜ್ಯದ ಹಿಂದೂಗಳಿಗೆ ನ್ಯಾಯ ಸಿಗುವುದಿಲ್ಲ. ಯಾಕಂದ್ರೆ ಅವ್ನು ಬಾಯಿನೇ ತೆರೀದಿಲ್ಲಲ್ಲ. ಕೆ ಜಿ ಹಳ್ಳಿ, ಡಿ ಜೆ ಹಳ್ಳಿಯಾಗ, ಹುಬ್ಬಳ್ಳಿ ಇದಾದಾಗ ಏನೂ ಆ್ಯಕ್ಷನ್ ಮಾಡಲಿಲ್ಲಲ್ಲ. ಹೀಗಾಗಿ ನೋಡಿ, ಜಮೀರ್ ಅಹಮದ್ ಖಾನ್ 2346 ಕೋಟಿ ರೂಪಾಯಿ GST ಹೊರಗೆ ಬಂದಿತ್ತು. ಏನಾರ ಪ್ರತಿಕ್ರಿಯೆ ಐತೆ ಬಿ ಜೆ ಪಿ ಅಧ್ಯಕ್ಷನ ವಿಜೇಂದ್ರನ? ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ ವಿಜೇಂದ್ರ ಮೆಟ್ರೋ ಸ್ಟೇಷನ್ವರೆಗೆ ಏನು ನಡ್ಕೋತ ಬಂದು ಏನು ಸೈಕಲ್ ಮ್ಯಾಗ ಬಂದಪ್ಪ? ಇದನ್ನ ಆ ಟಿ ವಿಯವರು ಬರೀದಿಲ್ಲ. ರಾಜ್ಯ ಕಂಡಂಥ ಶ್ರೇಷ್ಠ ನಾಯಕ ವಿಜೇಂದ್ರ ಅದು ಹೊಡಿತಾರ. ಮೆಟ್ರೋಕ್ಕೆ ಹೆಂಗೆ ಬಂದ? ಎಲ್ಲ ವಿಡಿಯೋಗಳನ್ನ ಎಲ್ಲಿದಿಂದ ಮೆಟ್ರೋ ಸ್ಟೇಷನ್ನಿಂದ ಆ ಮನೆಯಿಂದ ಬಂದಿದ್ದು ಯಾಕೆ ವಿಡಿಯೋ ಕಾರಣ ಆಗಲಿಲ್ಲ? ಮುಂದೆ ಇಳಿದ ಮ್ಯಾಗ ಟಿಕೆಟ್ ಸ್ವಂತ ತೊಗೊಂಡ. ಮೊಬೈಲ್ದಾಗ ಟಿಕೆಟ್ ಸಿಗ್ತೈತೆ ರೀ. ಇವೆಲ್ಲ ನಾಟಕ ಯಾಕೆ ಮಾಡಬೇಕು? ಆನ್ಲೈನ್ದಾಗ ನೀವೇನು ಮೆಟ್ರೋಕ್ಕೆ ನೀವೇನು ಹೋಗಲ್ಲಿ ಫಾಳೆ ಹಚ್ಚಿ ನೆತ್ತು ನಾಟಕ ಹೊಡೆದ್ರೆ ಏನಾಗೋದಿಲ್ಲ. ನೇರವಾಗಿ ಟಿಕೆಟ್ ತೊಗೊಂಡ್ಮ್ಯಾಗ ಒಳಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಒಳಗೆ ಹೋದ್ಮ್ಯಾಗ ಎಲ್ಲ ಫೈಲ್ಗಳು ಹಿಂಗೆ ಅಧ್ಯಯನ. ಇಳಿದು ಹೋಗೋದು, ಮುಂದೆ ಇಳಿದು ಹೆಂಗೆ ಹೋದಪ್ಪ? ನಡ್ಕೋತೋದ. ಅಲ್ಲಿ ಪೆಟ್ರೋಲ್ ಕಾರ್ ಬಂದಿರಲಿಲ್ಲ. ನಾ ದೇಶದ ಪ್ರಧಾನಮಂತ್ರಿಗೂ ವಿನಂತಿ ಮಾಡ್ಕೋತೀನಿ, ನಿಮ್ಮ ಸುರಕ್ಷತೆ ಭಾಳ ಅವಶ್ಯ ಇದೆ. ನಿಮ್ಮ ಸೆಕ್ಯೂರಿಟಿ ಏನಿದೆಯಲ್ಲ, ಈ ದೇಶಕ್ಕೆ ನೀವು ಇನ್ನೂ 10 ವರ್ಷ ಪ್ರಧಾನಮಂತ್ರಿ ಆಗಬೇಕಾಗಿದೆ. ಯಾಕಂದ್ರೆ ಭಾರತ ಇವತ್ತು ನಿಮ್ಮ ನೇತೃತ್ವದಲ್ಲಿ ಭಾಳ ಅಭಿವೃದ್ಧಿ ಹೊಂದ್ತಾ ಇದೆ. ಅದಕ್ಕೆ ನೀವು ನಮ್ಮ ದೇಶದ ಜನರಿಗೆ ಕರೆ ಕೊಡ್ರಿ, ಅದು ನಿಮ್ಮ ಸೆಕ್ಯೂರಿಟಿ ಕಡಿಮೆ ಮಾಡ್ಕೋಬೇಡ್ರಿ. ಈಗ ಯೋಗಿ ಆದಿತ್ಯನಾಥ್ರು ಟಾರ್ಗೆಟ್ನಾಗ ಅದಾರ, ಅಮಿತ್ ಶಾ ಅವರು ಟಾರ್ಗೆಟ್ನಾಗ ಅದಾರ,
ನಮ್ಮ ಪ್ರಧಾನಮಂತ್ರಿಗಳು ಈ ಭಯೋತ್ಪಾದಕ ಟಾರ್ಗೆಟ್ನಾಗ ಅದಾರ. ಸೆಕ್ಯೂರಿಟಿ ಯಾವುದೂ ಲ್ಯಾಪ್ಸ್ ಮಾಡ್ಕೋಬೇಡ್ರಿ. ನಿಮ್ಮ ಜೀವ ನಮ್ಮ ಬೇಕಾಗಿದೆ, ಭಾರತೀಯರಿಗಾಗಿ ನರೇಂದ್ರ ಮೋದಿಯವ್ರು ಬೇಕಾಗಿದೆ. ಅದಕ್ಕೆ ನಿಮ್ಮ ಸೆಕ್ಯೂರಿಟಿ ಹೆಚ್ಚು ಮಾಡ್ಕೊರಿ. ಇನ್ನು ನಮಗೆ ಹೇಳ್ರಿ, ಇನ್ನು ಕಡಿಮೆ ಮಾಡಿರಪ್ಪ, ಇದು ಮಾಡಿರಿ, ನಾವು ಮಾಡ್ತೀವಿ. ಅದು ನಿಮ್ಮನ್ನು ಕಳ್ಕೊಳಕ್ಕೆ ನಾ ತಯಾರಿಲ್ಲ. ಇಲ್ಕಂದ್ರೆ ನೀವು ಹಂಗೆ ಮಾಡೋದ್ರಿಂದ ಇವ್ರು ನಾಟಕ ಚಾಲು ಮಾಡ್ತಾರೆ. ಮೆಟ್ರೋದಲ್ಲಿ ಪ್ರಯಾಣ ಇವತ್ತು ಎದ್ರಾಗ ಹೋಗ್ಯಾನ್ರಿ, ಇವತ್ತಿನ ಬರಬೇಕಲ್ಲ ಫೋಟೋ, ಬರಬೇಕೇ ಇಲ್ಲ. ಬರೇ ಮೆಟ್ರೋದಲ್ಲಿ ಹೋದ್ರೆ ನೀನು ಹೊಡೆದ್ರಿ. ಈ ತಳಗೆ ಕಮೆಂಟ್ಸನ್ನು ನೋಡ್ಬೇಕಲ್ಲ ನೀವು, ಅಲ್ಲಿ ಕೂತೋರು ಹೆಡ್ಗಳು, ನಿಮ್ಮ ಹೆಡ್ಗಳು ಏನು ಅದಾರಲ್ಲ ಅವ್ರು ತಳಗೆ ನೋಡ್ಬೇಕು. ಅರೆ ವಾ, ನಾಟಕ ಕಂಪ್ನಿ ತಳಗೆ ದಿನ ಮಾಡೋ ತಿಮ್ಮಣ್ಣ, ಇವತ್ತು ಯಾಕೆ ಮಾಡಿ ವಿಜಯಪ್ಪ ಅಂತ ಕೇಳ್ತಾರೆ. ನೀ ರಗಡಿ ಹೀಗೆ ಲೂಟಿ ಮಾಡೋದು ಕೇಳ್ತಾರೆ. ಅಂಥವ್ರ ಅಧ್ಯಕ್ಷತೆ ಮಾಡೋದು ತಪ್ಪಲ್ಲ. ಅದಕ್ಕೆ ನಾವು ಪರ್ಯಾಯ ಶಕ್ತಿ ಕರ್ನಾಟಕದಲ್ಲಿ ಮಾಡ್ತಾಯಿದ್ವಿ. ಎಲ್ಲ ಹಿಂದೂಗಳನ್ನ ತೊಗೊಂಡು ಇವತ್ತು ಎಂ ಬಿ ಪಾಟೀಲ್ರು ಏನು ಆಶಯ ವ್ಯಕ್ತಪಡಿಸಿದ್ದಾರೆ. ಅವ್ರ ಆಶಯ ಅಂತ 2028ಕ್ಕೆ ನಾನು ರಾಜ್ಯಸಭೆಯಲ್ಲಿ ಮುಖ್ಯಮಂತ್ರಿ ಆಗ್ತೀನಿ. ನಾನು ಎದುರಿಗೆ ಪಾಪ ವಿರೋಧ ಪಕ್ಷದ ನಾಯಕರಾಗಿ ಶ್ರೀ ಎಂ ಬಿ ಪಾಟೀಲ್ ಇರ್ತಾರೆ ಭಾಳ ನೋವಿನಿಂದ